ಸಿನಿಮಾ ಮಾಡಿಬಿಟ್ಟು ಬಿಡಪ್ ಕೊಟ್ಬಿಟ್ಟು ಥಿಯೇಟ್ರಿಗೆ ಬಂದಾಗ ಡಬ್ಬ ಥರ ಇತ್ತು ಅಂದರೆ ಯಾರೂ ನೋಡಲ್ಲ ಸರ್. ನಮ್ಮ ಬಟ್ಟೆ ಹಾಕೊಳ್ತೀವ, ನಾವು ಊಟ ಮಾಡಿರ್ತೀವಿ, ಯಾರಿಗೂ ಬೇಕಾಗಿಲ್ಲ. ನಿನ್ನ ಪ್ರೇಮಲ್ಲಿ ಏನಿರುತ್ತೆ, ಕತೆ ಹೆಂಗಿದೆ, ಅದನ್ನು ಚೆನ್ನಾಗಿ ಜನ ಮೆಚ್ಚೋದು. ನಾನು ಕೆಲಸದ ಕಡೆ ಗಮನ ಕೊಡ್ತೀನಿ ಮತ್ತು ದೇಹದ ಬಗ್ಗೆ ನನಗೆ ಗಮನ ಕೊಡಬಾರ್ದು. ಮನಸ್ಸನ್ನು ಫೋಕಸ್ ಮಾಡ್ಕೊಂಡು ನಾನು ಮಾಡಿರೋ ಕಥೆನೇ ಮನಸ್ಸು ಮತ್ತು ತೀಕ್ಷ್ಣತೆ. ನಾನು ನಿಮ್ಮನ್ನ ಡಿಟೆಕ್ಟಿವ್ ತೀಕ್ಷ್ಣ ಡೈರೆಕ್ಟರ್ ಅಂತಾನೆ ಕಾಣಿಸ್ತಾ ಇಲ್ಲ ನಮಗೆ. ಯಾಕಂದ್ರೆ ನಾರ್ಮಲ್ ಆಗಿದ್ದೀರಾ ಮೇಡಮ್. ದೊಡ್ಡ ಸಿನಿಮಾ, 50ನೇ ಸಿನಿಮಾ ಬೇರೆ ರಿಲೀಸ್ ಆಗ್ತಿದೆ. ಏನಾಗುತ್ತೆ, ಮೂಲತಃ ನಾನು ಸೆಟ್ಟು ಕೆಲಸ ಮಾಡ್ತಾ ಮತ್ತೆ ಸಿನಿಮಾ ಬಗ್ಗೆ ಹವ್ಯಾಸ ಮಾಡ್ತಾ ರೈಟರ್ ಆಗಿ ವರ್ಕ್ ಮಾಡ್ಬೇಕನ್ನೋ ಆಸೆ ಇತ್ತು. ಪ್ರಿಯಾಂಕಾ ಮೇಡಮ್ ನಮ್ಗೆ ಚಾನ್ಸ್ ಕೊಡಿಸಿದ್ರು. ಯಾಕಂದರೆ ಅವರು ನೀನು ಡೈರೆಕ್ಷನ್ ಮಾಡ್ತೀಯಾ. ನಿಮ್ದು ಯಾವ ಊರು ಸರ್? ನಮ್ಮದು ಮೂಲತಃ ಮಂಡ್ಯ, ಮಳವಳ್ಳಿ ತಾಲೂಕು ಒಂದು ಪುಟ್ಟ ಹಳ್ಳಿ, ಉಲ್ಲೆ ಗ್ರಾಮ ಒಂದು ಊರಲ್ಲಿ ನಾನು ಜನನ ಆಗಿದ್ದೀನಿ ಸರ್. ಅಲ್ಲಿಂದ ಈ ಸಿನಿಮಾಗೆ ಹೆಂಗೆ ಬಂದ್ರಿ ಅನ್ನೋದು ನಮಗೊಂದು ಕಾತುರ. ಸಿನಿಮಾ ಬೇಸಿಕಲಾಗಿ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಅನ್ನೋದು ಯಾವುದು ಅಲ್ಲ, ಆಕಸ್ಮಿಕ ಅಷ್ಟೇ. ಅಂದರೆ ಭಗವಂತ ಒಂದು ಸೃಷ್ಟಿಲಿ ಎಲ್ಲವೂ ಅಷ್ಟೇ, ಯಾವುದು ನಮ್ಮ ಕೈಲಿ ಇರಲ್ಲ, ಅವ್ನು ಕರ್ಕೊಬರ್ತಾನೆ ಅಂದ್ರೆ ಏನು. ನಾನು ಇತ್ತೀಚೆಗೆ ಟ್ರೇಲರ್ ನೋಡಿದೆ ಸರ್, ಡಿಟೆಕ್ಟಿವ್ ತೀಕ್ಷ್ಣ ಅಂತೇಳಿ. ಪ್ರಿಯಾಂಕಾ ಉಪೇಂದ್ರ ಅವ್ರ ಮೇಡಮ್ದು ಮುಂಚೆ ಸಿನಿಮಾಗೂ ಈ ಸಿನಿಮಾ ಟ್ರೇಲರ್ಗೂ ತುಂಬಾ ಡಿಫ್ರೆನ್ಸ್ ಇದೆ. ಟೈಮಲ್ಲಿ ನಾನು ಹೋಗಿ ಮೇಡಮ್ಗೆ ವೆಸ್ಟರ್ನ್ ಲುಕ್ ಇದೇ ಥರ ಕಾಸ್ಟ್ಯೂಮ್ ಬರುತ್ತೆ, ಹಿಂಗೆ ಬರ್ಬೇಕಂತ ಪಾಪ ಮೇಡಮ್ ಸಪೋರ್ಟ್ ಮಾಡಿದ್ರು. ಇನ್ನು ತುಂಬ ತೂಕದ ಒಂದು ಗನ್ನು ಪಡೋ ಸುಟ್ಟು ಯೂಸ್ ಮಾಡೋ ಅವರು ಬೋನು ತುಂಬ ನೋವು ಬರುತ್ತೆ ಕಣೋ, ಇಂಥದ್ದು ಯಾಕೆ ನಾನು ದೊಡ್ಡ ಮೇಡಮ್, ನೀವು ನನ್ನ ಪಾಲಿಗೆ ನೀವು ದೊಡ್ಡ ಸ್ಟಾರೇ. ನೀವೇನು ಅನ್ಕೊಂಡಿದ್ದೀರಾ ಸರ್? ಆಗಸ್ಟ್ 1ನೇ ತಾರೀಕು ರಿಲೀಸ್ ಮಾಡ್ಬೇಕಂತಿದ್ರಲ್ಲ ಸರ್. ಮಾಡ್ಬೇಕಾದ್ರೆ ಪ್ರತಿಯೊಬ್ಬನಿಗೆ ಅಂದರೆ ಊಟ ಅಡುಗೆ ಮಾಡಿದ್ಮೇಲೆ ಒಬ್ಬ ವ್ಯಕ್ತಿ ಬಡಿಸ್ಲೇಬೇಕು, ಆದರೆ ಜನ ಅದನ್ನು ತಿಂದರೆ ತುಂಬ ಖುಷಿ. ಈಗ ಸಿನಿಮಾ ಶೂಟಿಂಗ್ ಎಲ್ಲ ಆಗುತ್ತೆ, ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ನಡೀತಾ ಇರುತ್ತೆ. ಮಧ್ಯದಲ್ಲಿ ನಿಮ್ಮ ತಂದೆಗೆ ಹುಷಾರಿಲ್ಲ ಅಂತೇಳಿ ನಮ್ಗೆ ಗೊತ್ತಾಗುತ್ತೆ ವಿಷಯ. ಏನಾಗಿತ್ತು ಸರ್ ನಿಮ್ಮ ತಂದೆಗೆ? ಆ ಟೈಮ್ ತಂದೆಗೆ ಆಕಸ್ಮಿಕವಾಗಿ ಕ್ಯಾನ್ಸರ್ ಆಯಿತು. ಅದು ವಿತಿನ್ 2 ಇಯರ್ಸಲ್ಲಿ ತುಂಬ ಅಂದರೆ ಬೇಜಾರಾಗೋಯ್ತು. ಅಂದರೆ ಸತ್ತೋಗ್ಬಿಟ್ರು ಅವರು.